Find the area of a triangle, two sides of which are 18, 10 and the perimeter is 42 centimeter. ಹುಡುಗರ ಗಿವನ್ ಬರೀರಿ. ಅದಾದಮೇಲೆ ಪೆರಿಮೀಟರು ಮತ್ತು ಸೆಮಿ ಪೆರಿಮೀಟರು ಮತ್ತು ಹೆರೋನ್ಸ್ ಫಾರ್ಮುಲಾ ಉಪಯೋಗಿಸ್ಕೊಂಡು ಉತ್ತರ ಕಂಡುಹಿಡಿಯಿರಿ. ಮಾಡಿದ್ರಾ? ಮೊದಲನೇದಾಗಿ ಗಿವನ್ 18 centimeter, B 10 centimeter, C 42 centimeter. ನಿಮ್ಮ ಮುಂದಿನ ಪಾರ್ಟು ವರ್ಕಿಂಗ್. Perimeter is sum of all the sides. So ಇದು ಪೆರಿಮೀಟರ್, ಸಿ ಅಲ್ಲ, perimeter. So 42 is equal to 18 plus 10 plus C. So C is equal to ಎಷ್ಟು ಹುಡುಗರ? ಇದು 18 ಅಲ್ಲ, ಈ ಕಡೆ 28 ಸಬ್ಟ್ರಾಕ್ಟ್ ಮಾಡಿ ವ್ಯತ್ಯಾಸ ಎಷ್ಟು ಬರುತ್ತೆ? 30ರಲ್ಲಿ 42 ಅಂತ ಹೇಳಿದ್ರೆ 12, 13, 14 ಸೆಂಟಿಮೀಟ್ರು. ಆಯಿತು. ಇವಾಗ ಸೆಮಿ ಪೆರಿಮೀಟರ್ ಕಂಡುಹಿಡಬೇಕು. S is equal to perimeter by 2. So this is 42 by 2. So that is 21 centimeter. Next is area of the triangle, which is S into S minus A into S minus B into S minus C whole to the power of half. So S is 21 alva, semi perimeter 21 minus 18, 21 minus 10, 21 minus 14 to the power of half. So this is 21 into 3 into 11 into 7 to the power of half. ಇಲ್ಲೇ ನಿಮ್ಮ ತುಂಬ ಜನ ತಪ್ಪು ಮಾಡೋದು. ನಿಮ್ಮ ಹತ್ರ 3 ಆಪ್ಷನ್ ಇದೆ. ಎಲ್ಲ ಮಲ್ಟಿಪ್ಲೈ ಮಾಡಿ, ಮಲ್ಟಿಪ್ಲೈ ಆಲ್ ಆ್ಯಂಡ್ ಟೇಕ್ ದ ಸ್ಕ್ವೇರ್ ರೂಟ್. ಇಲ್ಲ ಅಂತ ಹೇಳಿದ್ರೆ ಎಲ್ಲ ಫ್ಯಾಕ್ಟರೈಸ್ ಮಾಡಿ, ಪ್ರೈಮ್ ಫ್ಯಾಕ್ಟರ್ ಎಕ್ಸ್ಪ್ರೆಸ್ ಮಾಡಿ. ದಿಸ್ ಇಸ್ ದ ಬೆಟರ್ ಆಪ್ಷನ್. ಮೂರನೇದು ಇಂಟರ್ಮೀಡಿಯೇಟ್, ದ ಬಿಟ್ವೀನ್ ಪಾರ್ಟ್. ಬಿಟ್ವೀನ್ ಅಂತ ಹೇಳಿದ್ರೆ ಅದು ಎಲ್ಲ ಮಲ್ಟಿಪ್ಲೈ ಮಾಡೋದು ಅಲ್ಲ, ಅದು ಎಲ್ಲ ಫ್ಯಾಕ್ಟರೈಸ್ ಮಾಡೋದು ಅಲ್ಲ. ಹೇಗಂತ ಹೇಳಿದ್ರೆ ನೋಡಿ, ಇಲ್ಲಿ 21, 3, 7 ಈ ಮೂರಿಂದ ಏನು ಮಾಡ್ಬೋದು ಹೇಳಿ? 7 3 is 21, 21 into 21 is 21 ಸ್ಕ್ವೇರ್ ಅಂತ ಹೇಳಿ ಬರೆದು ಇಂಟು 11 to the power of half ಅಂತ ಹೇಳಿ ಬರಿಬೋದು. ಸೊ ದಿಸ್ is nothing but square root of 21 square into square root of 11. This is 21 root of 11 centimeter. ಇಲ್ಲಿ ನಾವು ಎ ಬಿ ಹೋಲ್ ಟು ದ ಪವರ್ ಆಫ್ ಎನ್ ಫಾರ್ಮುಲಾ ಉಪಯೋಗಿಸಿದ್ದೀವಿ. ಎ ಟು ದ ಪವರ್ ಆಫ್ ಎನ್ ಇಂಟು ಬಿ ಟು ದ ಪವರ್ ಆಫ್ ಎನ್ ಅಂತ ಹೇಳಿ ಮಾಡಿಕೊಂಡು ಇಲ್ಲಿ ಸ್ಕ್ವೇರ್ ರೂಟ್ ಕಟ್ ಮಾಡಿ ಈ ರೀತಿಯಲ್ಲಿ ನೀವು ಉತ್ತರ ಕಂಡುಹಿಡಿಬೋದು. ಮುಂದಿನ ಭಾಗ ಇದನ್ನು ಇವಾಗ ವೆರಿಫೈ ಮಾಡೋಣ. ಪೈಥಾನ್ ಕೋಡ್ ಉಪಯೋಗಿಸಿ ನಿಮ್ಮ 3 ಸೈಡ್ ಏನೋ 18, 14, 10 ಅಲ್ವಾ? ಹೌದು, 18, 14, 10. ನಿಮ್ಮ ಮೆಷರಿಂಗ್ ಯೂನಿಟ್ ಏನೋ ಸೆಂಟಿಮೀಟರ್. ಸೆಮಿ ಪೆರಿಮೀಟರ್ 21, ಇದು 69, 21 ಸರಿ ಇದೆ. ಇದು ವ್ಯಾಲ್ಯೂ ಕಂಡುಹಿಡಬೇಕು. 21 ರೂಟ್ ಆಫ್ 11 ಇಲ್ಲೇ ಇದೆ ನೋಡಿ, 69.69649 ಸರಿ ಇದೆಯಲ್ಲ? ಸರಿ ಇದೆ ನೋಡಿ, ಇವೆರಡೂ ಒಂದೇ ವ್ಯಾಲ್ಯೂ, ಸೆಂಟಿಮೀಟರ್ ಸ್ಕ್ವೇರ್. ಸೊ ಈ ರೀತಿಯಲ್ಲಿ ನೀವು ನಿಮ್ಮ ಉತ್ತರನ ವೆರಿಫೈ ಮಾಡ್ಕೊಬೋದು.